ಒಕ್ಕದಿದ್ರೆ ಬಿಕ್ಕುವುದು ಜಗವೆಲ್ಲ. ಅದಕ್ಕಾಗಿ ಮಳೆಗಾಲ ಆರಂಭವಾಗುತ್ತಿದ್ದಂತೆ ರೈತರು ಮೊದಲು ಗ್ರಾಮ ದೇವಿಯರ ಉಡಿ ತುಂಬುವ ಪ್ರತೀತಿ ಎಲ್ಲೆಡೆ ಕಾಣಸಿಗುತ್ತದೆ. ಅದರಂತೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನೆಲ್ಲೆಡೆ ಆಯಾ ಗ್ರಾಮಗಳ ಗ್ರಾಮ ದೇವಿಯರ ಹುಡಿ ತುಂಬಿ ಸಂತೈಸಿ ನಂತರ ರೈತರು ತಮ್ಮ ತಮ್ಮ ಹೊಲಗಳನ್ನು ಪೂಜಿಸಿ ಭೂತಾಯಿ ಒಡಲು ತುಂಬುವ ಕಾರ್ಯ ಆರಂಭವಾಗುತ್ತಿದೆ. ಹಾಗೆಯೇ ಕುಂದಗೋಳ ಪಟ್ಟಣದ ರೈತರಿಂದ ಶುಕ್ರವಾರ ಸಂಜೆ ಗ್ರಾಮದೇವಿ ದ್ಯಾವಮ್ಮ, ದುರ್ಗಮ್ಮ, ಯಲ್ಲಮ್ಮ, ಕಾರೆಮ್ಮ, ಮಾರೆಮ್ಮ ದೇವಿಯರಿಗೆ ಹುಡಿ ತುಂಬುವ ಕಾರ್ಯ ಜರುಗಿತು. ಡೊಳ್ಳು ಭಜನೆಗಳೊಂದಿಗೆ ಮುತ್ತೈದೆಯರು, ಜೋಗಮ್ಮಂದಿರು ಜೊತೆಗೂಡಿ ಪಟ್ಟಣದ ಸರ್ವ ದೇವರಿಗೆ ಹಣ್ಣು, ಕಾಯಿ, ಕರ್ಪೂರ, ಧೂಪ, ದೀಪದೊಂದಿಗೆ ಹುಡಿ ತುಂಬುವ ಕಾರ್ಯ ಅದ್ದೂರಿಯಾಗಿ ನಡೆಯಿತು. 5 ವಾರಗಳನ್ನು ಪೂರೈಸಿದ ನಂತರ ಕೊನೆಯಲ್ಲಿ ಸರ್ವ ರೈತರಿಂದ ದೇವರನ್ನು ನಮಿಸಿ ತಮ್ಮ ತಮ್ಮ ಹೊಲಕ್ಕೆ ಹೋಗಿ ಬಿತ್ತುವ ಕಾರ್ಯ ಆರಂಭಿಸುತ್ತಾರೆ ಎಂದು ಪಟ್ಟಣದ ರೈತ ವಿವರಿಸಿದ್ರು. ಉತ್ತಮ ಮಳೆ ಇವೆಲ್ಲವೂ ಕೂಡ ಅಂದರೆ ರೈತನ ಬದುಕು ಹಸನಾಗಲಿ, ಆ ಗ್ರಾಮ ದೇವಿಯರ ಒಂದು ಆಶೀರ್ವಾದ ಸದಾ ರೈತನನ್ನು ಕಾಯ್ತಾ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಹಿಂದಿನಿಂದಲೂ ಕೂಡ ಬಂದಿರತಕ್ಕಂಥ ಪರಂಪರೆ. ಇಲ್ಲಿ ಗ್ರಾಮ ದೇವಿಯರಿಗೆ ಉಡಿ ತುಂಬಿದ ನಂತರವೇ ಕುಂದಗೋಳ ಪಟ್ಟಣದಲ್ಲಿರ್ತಕ್ಕಂಥ ರೈತ ಬಾಂಧವರು ಈ ಉಡಿ ತುಂಬಿದ ನಂತರ ಆ ಹೊಲಕ್ಕೆ ಹೋಗಿ ಬೀಜಗಳನ್ನು ಬಿತ್ತತಕ್ಕಂಥ ಕೆಲಸ ಅಂದರೆ ಭೂಮಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ನಮ್ಮ ಜನಪದ ಸಂಸ್ಕೃತಿ ಹಾಗೆ ಅದಕ್ಕೆ ನಾವು ಪ್ರತಿನಿತ್ಯ ನೋಡ್ರಿ, ಮುಂಜಾನೆ ಎದ್ದ ತಕ್ಷಣ ನಾವು ಯಾರನ್ನು ನೆನಿಬೇಕು ಅಂತ ಕೇಳಿದಾಗ ಹೇಳ್ತಾರ, ಹಿಂದಿನ ತಲೆಮಾರಿನವ್ರು ಹೇಳ್ತಿದ್ರು ನಮಗೆ ಜಗತ್ತಿಗೆ ಅನ್ನವನ್ನು ಕೊಡ್ತಕ್ಕಂಥವಳು ಯಾರು ಅಂದರೆ ಭೂಮಿ ತಾಯಿ. ಆ ಭೂಮಿ ತಾಯಿಯನ್ನು ನಾವು ಒಂದು ಗಳಿಗೆ ನೆನೆದಿಪ್ಪ ಅಂದರೆ ಆ ತಾಯಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾಳ ಅನ್ನೋ ನಿಟ್ಟಿನೊಳಗೆ ಜನಪದಿಯರು ಬಹಳ ಸುಂದರವಾಗಿ ಹೇಳಿದರು. ಎಳುತ್ತಾಲೆ ಎದ್ದುನ ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿಯ ಎದ್ದೊಂದು ಗಳಿಗೆ ನೆನೆದೇನು. ಇವತ್ತು ರೈತರು, ಯಾಕಂದ್ರೆ ರೈತರು ಬೀಜವನ್ನು ಬಿತ್ತಿ ಅನ್ನವನ್ನು ಬೆಳೆದೇ ಇದ್ರೆ ಇವತ್ತಿನ ದಿನಮಾನದಲ್ಲಿ ಯಾರೂ ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲಗಳನ್ನು ಕೊಂಡು ತರಬಹುದು. ಆದರೆ ರೈತ ಬಿತ್ತತಕ್ಕಂಥ ಈ ಅನ್ನವನ್ನು ಕೇವಲ ಹೊಲದಲ್ಲಿ ಬಿತ್ತಬೇಕೇ ವಿನಃ ಎಲ್ಲಿಯೂ ಕೂಡ ಬಿತ್ತಲು ಸಾಧ್ಯವಿಲ್ಲ. ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತಕ್ಕಂಥದ್ದು ಅದು ರೈತ ಬಾಂಧವರು, ಅದು ನಮ್ಮ ರೈತರು ಅಂತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳಬೇಕು. ಇಂಥ ರೈತ ಬಾಂಧವರ ಬದುಕು ಹಸನಾಗಲಿ ಅಂತಕ್ಕಂಥ ಉದ್ದೇಶದಿಂದ ಆ ಗ್ರಾಮ ದೇವಿಯ ಆಶೀರ್ವಾದ ಸದಾ ನಮ್ಮ ರೈತ ಬಾಂಧವರ ಮೇಲೆ ಇರಲಿ. ಆ ರೈತ ಬಾಂಧವರು ಬಿತ್ತತಕ್ಕಂಥ ಬೆಳೆಗೆ ಉತ್ತಮ ಮಳೆಯಾಗಿ ಉತ್ತಮ ಬೆಳೆ ಬಂದು ಉತ್ತಮವಾಗಿರ್ತಕ್ಕಂಥ ಬೆಳೆದಂಥ ಬೆಳೆಗೆ ಬೆಲೆ ಸಿಗಲಿ, ಆ ತಾಯಿಯ ಆಶೀರ್ವಾದ ಇರಲಿ ಅಂತಕ್ಕಂಥ ಉದ್ದೇಶ ಬಾಂಧವರು ಗುರು ಹಿರಿಯರು ಸೇರಿಕೊಂಡು ಈ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ತಾಯಿಯ ಆಶೀರ್ವಾದ ಸದಾ ಇರಲಿ ಅಂತೇಳಿ ಕೇಳಿದ್ರು. ಜೂನ್ ತಿಂಗಳು ಪ್ರಾರಂಭ ಆತಂದ್ರೆ ನಮ್ಮ ರೈತ ಬಾಂಧವರು ಮುಂಗಾರು ಬೆಳೆಗಳನ್ನು ಬೆಳೀತಾರೆ. ಮುಂಗಾರು ಬೆಳೆಗಳಂದ್ರೆ ಹೆಸರನ್ನು ಬಿತ್ತಬಹುದು, ಆ ನಂತರ ಶೇಂಗಾ ಬಿತ್ತಬಹುದು, ಉದ್ದು ಬಿತ್ತಬಹುದು, ಮತ್ತು ಸೋಯಾಬೀನ್ ಬಿತ್ತಬಹುದು. ಹೀಗೆ 8ನೇ ತಾರೀಕು ಮಿರ್ಗಲ್ ಮಳಿ ಸೇರ್ಪ ಅಂದ್ರೆ ಆ ಮಿರ್ಗಲ್ ಮಳಿ ಕೂಡ್ತಂದ್ರೆ ಅಂದಿನಿಂದ ರೈತ ಬಾಂಧವರು ಬಿತ್ತಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಿತ್ತುವ ಮೊದಲು ಈಗಾಗಲೇ ಹೇಳಿದಂತೆ ಗ್ರಾಮ ದೇವತೆಗೆ ಉಡಿ ತುಂಬಿ ತದನಂತರ ಬಿತ್ತತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷವೂ ಕೂಡ ರೈತ ಬಾಂಧವರೆಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಿಂದ ಆ ತಾಯಿಯನ್ನ ಮಾಡ್ತಾರೆ. ಶುಕ್ರವಾರ, ಮಂಗಳವಾರ, ಮತ್ತೆ ಶುಕ್ರವಾರ, ಮತ್ತೆ ಮಂಗಳವಾರ, ಮತ್ತೆ ಶುಕ್ರವಾರ ಆಚರಣೆ ಮಾಡಿ ತದನಂತರ ಭೂಮಿಗೆ ಬಿತ್ತತಕ್ಕಂಥ ಕಾರ್ಯವನ್ನು ನಮ್ಮ ರೈತ ಬಾಂಧವರು ಮಾಡ್ತಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.